ಮೊದಲನೆಯ ಪ್ರಶ್ನೆ, ಕದಂಬ ವಂಶವನ್ನು ಸ್ಥಾಪಿಸಿದವರು ಯಾರು? ಎ. ಮಯೂರ ಶರ್ಮ, ಬಿ. ನರಸಿಂಹ, ಸಿ. ಒಂದನೇ ಪುಲಿಕೇಶಿ, ಡಿ. ಬಲ್ಲಾಳ. ಉತ್ತರ ಎ. ಮಯೂರ ಶರ್ಮ. ಚಾಲುಕ್ಯ ವಂಶದ ಸಂಸ್ಥಾಪಕ ಯಾರು? ಎ. ಒಂದನೇ ಪುಲಿಕೇಶಿ, ಬಿ. ಕೀರ್ತಿವರ್ಮ, ಸಿ. ಅಮೋಘವರ್ಷ, ಡಿ. ವಿಕ್ರಮಾದಿತ್ಯ. ಉತ್ತರ ಎ. ಒಂದನೇ ಪುಲಿಕೇಶಿ. ಎರಡನೇ ಪುಲಿಕೇಶಿ ಹರ್ಷವರ್ಧನನು ಯಾವ ನದಿಯ ತೀರದಲ್ಲಿ ಸೋಲಿಸಿದನು? ಎ. ಗಂಗಾ ನದಿ, ಬಿ. ನರ್ಮದಾ ನದಿ, ಸಿ. ಕೃಷ್ಣಾ ನದಿ, ಡಿ. ತುಂಗಭದ್ರಾ ನದಿ. ಉತ್ತರ ಬಿ. ನರ್ಮದಾ ನದಿ. ಚಾಲುಕ್ಯರ ರಾಜಧಾನಿ ಯಾವುದು? ಎ. ಬೆಳಗಾವಿ, ಬಿ. ಬಾದಾಮಿ, ಸಿ. ಐಹೊಳೆ, ಡಿ. ಹಂಪಿ. ಉತ್ತರ ಬಿ. ಬಾದಾಮಿ. ಕದಂಬರ ರಾಜಧಾನಿ ಯಾವುದು? ಎ. ಬೆಳಗಾವಿ, ಬಿ. ಬನವಾಸಿ, ಸಿ. ಬಾದಾಮಿ, ಡಿ. ಬೇಲೂರು. ಉತ್ತರ ಬಿ. ಬನವಾಸಿ. ವಿಜಯನಗರ ಸಾಮ್ರಾಜ್ಯದ ಕೊನೆಯ ರಾಜ ಯಾರು? ಎ. ಕೃಷ್ಣದೇವರ, ಬಿ. ರಾಮರಾಯ, ಸಿ. ಅಚ್ಯುತರಾಯ, ಡಿ. ರಾಜ ನರಸಿಂಹ. ಉತ್ತರ ಬಿ. ರಾಮರಾಯ. ತಾಳಿಕೋಟೆಯ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? ಎ. 1556ರಲ್ಲಿ, ಬಿ. 1565ರಲ್ಲಿ, ಸಿ. 1570ರಲ್ಲಿ, ಡಿ. 1465ರಲ್ಲಿ. ಉತ್ತರ ಬಿ. 1565ರಲ್ಲಿ. ಅಭಿನವ ಪಂಪ ಎಂಬ ಬಿರುದನ್ನು ಪಡೆದವರು ಯಾರು? ಎ. ಪಂಪ, ಬಿ. ರನ್ನ, ಸಿ. ಜನ್ನ, ಡಿ. ನಾಗವರ್ಮ. ಉತ್ತರ ಬಿ. ರನ್ನ. ಮೈಸೂರಿನ ಚಿನ್ನದ ಯುಗ ಎಂದು ಯಾರ ಕಾಲವಾಗಿತ್ತು? ಎ. ಚಿಕ್ಕದೇವರಾಜ ಒಡೆಯರ್, ಬಿ. ನಾಲ್ವರು ಕೃಷ್ಣರಾಜ ಒಡೆಯರ್, ಸಿ. ಜಯಚಾಮರಾಜ ಒಡೆಯರ್, ಡಿ. ನರಸರಾಜ ಒಡೆಯರ್. ಉತ್ತರ ಬಿ. ನಾಲ್ವರು ಕೃಷ್ಣರಾಜ ಒಡೆಯರ್. ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು? ಎ. ಹೈದರಾಲಿ, ಬಿ. ನಾಲ್ವರು ಕೃಷ್ಣರಾಜ ಒಡೆಯರ್, ಸಿ. ಟಿಪ್ಪು ಸುಲ್ತಾನ್, ಡಿ. ಚಿಕ್ಕದೇವರಾಜ ಒಡೆಯರ್. ಉತ್ತರ ಬಿ. ನಾಲ್ವರು ಕೃಷ್ಣರಾಜ ಒಡೆಯರ್. ಕನ್ನಡ ತ್ರಿಕೂಟ ಅಥವಾ ರತ್ನತ್ರಯರು ಎಂದರೆ ಯಾರು? ಎ. ಪಂಪ, ರನ್ನ, ಜನ್ನ, ಬಿ. ಕುವೆಂಪು, ಪಂಪ, ಬಸವಣ್ಣ, ಸಿ. ಪಂಪ, ಕುವೆಂಪು, ರನ್ನ, ಡಿ. ಪಂಪ, ಜನ್ನ, ಕುವೆಂಪು. ಉತ್ತರ ಎ. ಪಂಪ, ರನ್ನ, ಜನ್ನ.
ಅನುಭವ ಮಂಟಪ ಎಲ್ಲಿದೆ? ಎ. ಬಿಜಾಪುರ, ಬಿ. ಬಾಗಲಕೋಟೆ, ಸಿ. ಬಸವ ಕಲ್ಯಾಣ, ಡಿ. ಬೀದರ್. ಉತ್ತರ ಸಿ. ಬಸವ ಕಲ್ಯಾಣ. ವಿಜಯನಗರ ಸಾಮ್ರಾಜ್ಯದ 4 ವಂಶಗಳಲ್ಲಿ ಪ್ರಸಿದ್ಧವಾದದ್ದು ಯಾವುದು? ಎ. ರಘುವಂಶ, ಬಿ. ತುಳುವ ವಂಶ, ಸಿ. ಸಾಳುವ ವಂಶ, ಡಿ. ಸಂಗಮ ವಂಶ. ಉತ್ತರ ಡಿ. ಸಂಗಮ ವಂಶ. ಹೊಯ್ಸಳರ ಕೊನೆಯ ರಾಜಧಾನಿ ಯಾವುದು? ಎ. ಹಳೆಬೀಡು, ಬಿ. ಬೇಲೂರು, ಸಿ. ಮೈಸೂರು, ಡಿ. ಶಿವಮೊಗ್ಗ. ಉತ್ತರ ಎ. ಹಳೆಬೀಡು. ಹಂಪಿ ಯುನೆಸ್ಕೋ ವಿಶ್ವ ಪರಂಪರೆಗೆ ಪಟ್ಟಿಗೆ ಸೇರಿಸಲ್ಪಟ್ಟ ವರ್ಷ ಯಾವುದು? ಎ. 1984, ಬಿ. 1986, ಸಿ. 1987, ಡಿ. 1978. ಉತ್ತರ ಸಿ. 1987ರಲ್ಲಿ. ವಿಜಯನಗರದ ರಾಜ ಕೃಷ್ಣದೇವರಾಯ ಯಾವ ಭಾಷೆಯಲ್ಲಿ ಕವಿತೆ ಬರೆದರು? ಎ. ಕನ್ನಡ ಭಾಷೆ, ಬಿ. ತೆಲುಗು ಭಾಷೆ, ಸಿ. ಸಂಸ್ಕೃತ ಭಾಷೆ, ಡಿ. ತಮಿಳು ಭಾಷೆ. ಉತ್ತರ ಬಿ. ತೆಲುಗು ಭಾಷೆ. ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು? ಎ. ಬೆಳಗಾವಿ, ಬಿ. ಪೆನುಗೊಂಡ, ಸಿ. ಹಂಪಿ, ಡಿ. ಚಿತ್ತೂರು. ಉತ್ತರ ಸಿ. ಹಂಪಿ. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಕಾವ್ಯ ಮುಕ್ತಮೌಲ್ಯದ ರಚಿಸಿದವರು ಯಾರು? ಎ. ಪ್ರೌಢದೇವರಾಯ, ಬಿ. ಕೃಷ್ಣದೇವರಾಯ, ಸಿ. ಅಕ್ಕರಾಯ, ಡಿ. ಬುಕ್ಕರಾಯ. ಉತ್ತರ ಬಿ. ಕೃಷ್ಣದೇವರಾಯ. ಹಂಪಿಯ ವಿರೂಪಾಕ್ಷ ದೇವಸ್ಥಾನವನ್ನು ನಿರ್ಮಿಸಿದವರು ಯಾರು? ಎ. ಹರಿಹರ, ಬಿ. ಬುಕ್ಕರಾಯ, ಸಿ. ಕೃಷ್ಣದೇವರಾಯ, ಡಿ. ಅಚ್ಯುತರಾಯ. ಉತ್ತರ ಎ. ಹರಿಹರ. ವಿಜಯನಗರ ಸಾಮ್ರಾಜ್ಯ ಯಾವ ಶತಮಾನದಲ್ಲಿ ಸ್ಥಾಪನೆಯಾಯಿತು? ಎ. 12ನೇ ಶತಮಾನ, ಬಿ. 13ನೇ ಶತಮಾನ, ಸಿ. 14ನೇ ಶತಮಾನ, ಡಿ. 15ನೇ ಶತಮಾನ. ಉತ್ತರ ಸಿ. 14ನೇ ಶತಮಾನ. ಹೊಯ್ಸಳರ ರಾಜ 2ನೇ ವೀರಬಲ್ಲಾಳ ಯಾವ ಶತಮಾನದಲ್ಲಿ ಆಡಳಿತ ನಡೆಸಿದನು? ಎ. 12ನೇ ಶತಮಾನ, ಬಿ. 12ನೇ ಶತಮಾನ, ಸಿ. 13ನೇ ಶತಮಾನ, ಡಿ. 14ನೇ ಶತಮಾನ. ಉತ್ತರ ಬಿ. 12ನೇ ಶತಮಾನ. ಇದೇ ಥರದ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.